ಕೆಂಪಣ್ಣ ಆರೋಪದ ಬಗ್ಗೆ ಬಿಜೆಪಿ ಹಿರಿಯ ನಾಯಕ ಈಶ್ವರಪ್ಪ ಮಾತಾಡಿದ್ದಾರೆ. ಅವರ ಆರೋಪದ ಬಗ್ಗೆ ಏನು ಹೇಳಿದರು ನೋಡಿ. ಕೆಂಪಣ್ಣನವರು ಕಾಂಗ್ರೆಸ್ ಏಜೆಂಟು ಅಂತ ನಾವು ಅವತ್ತಿಂದ ಹೇಳ್ತಾ ಬಂದಿದ್ದೀವಿ, ಇವತ್ತು ಹೇಳ್ತಾ ಇದ್ದೀವಿ. ಯಾಕೆ ಅವತ್ತಿಂದ ಹೇಳ್ತಾ ಬಂದ್ವಿ ಅಂದರೆ, ಒಂದೇ ಒಂದು ದಾಖಲೆ ಕೊಡಲಿಲ್ಲ. 40% ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಅಪಮಾನ ಸರ್ಕಾರಕ್ಕೆ ಮಾಡೋಂಥ ಅಪಮಾನ ಮಾಡೋಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಒಂದಿಷ್ಟು ಯಶಸ್ವಿ ಅವರಾದರು. ಆಗಲೂ ಕೂಡ ದಾಖಲೆಗಳು ಕೊಟ್ಟಿಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳ ಹತ್ರ ದುಡ್ಡು ಕೊಡಬೇಕು, ಅದಕ್ಕೋಸ್ಕರ ನಾವು 40% ತೊಗೋತಾ ಇದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮಂತ್ರಿಗಳು ಶಾಸಕರುಗಳು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಂಪಣ್ಣವರೇ, ಯಾವ ಇಲಾಖೆ ಮಂತ್ರಿ ದುಡ್ಡು ಕೇಳಿದ್ದಾರೆ, ಎಷ್ಟು ಕೇಳಿದ್ದಾರೆ, ಯಾವ ಯೋಜನೆ ಕೇಳಿದ್ದಾರೆ, ಅದೇ ರೀತಿ ಯಾವ ಶಾಸಕರಿಗೆ ಇವ್ರು ದುಡ್ಡು ಕೊಡಬೇಕು ಅಂತ ಮಂತ್ರಿಗಳು ಹೇಳಿದ್ದಾರೆ. ಸ್ಪೆಸಿಫಿಕ್ಕಾಗಿ ನೀವು ದಾಖಲೆ ಕೊಡದೆ ಹೇಳಿದ್ರೇ ಆಗ ನಾಟಕ ಮಾಡಿದ್ರಿ. ಅವಾಗ ನಾವು ನಾಟಕ ಮಾಡಿದ್ದೀವಿ ಅಂತ ನಿಮ್ಮ ಮೇಲೆ ಆಪಾದನೆ ಬಂದಿದೆಯಲ್ಲ, ಇದನ್ನು ತಪ್ಪಿಸ್ಕೊಳ್ಳೋಕ್ಕೆ ಇನ್ನೊಂದು ನಾಟಕ ಮಾಡೋ ಪ್ರಯತ್ನ ನಡೆಸಬೇಡಿ. ಸರ್ಕಾರ ರಚನೆ ಮಾಡೋಂಥ ಸಮಿತಿ ಕೊಟ್ಟಿದ್ದರೆ ಸಂತೋಷ, ನಾನು ಇಲ್ಲ ಅಂದಿಲ್ಲ. ಅವ್ರ ರಿಪೋರ್ಟ್ ತೊಗೊಂಡು ಅದು ವರದಿ ಬರೋಷ್ಟೊತ್ತಿಗೆ ಇನ್ನೂ 10 ವರ್ಷ ಆಗುತ್ತೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈಗ ಸ್ಪೆಸಿಫಿಕ್ಕಾಗಿ ನಿಮ್ಮ ಹತ್ರ ದಾಖಲೆಗಳಿದ್ದರೆ ಟಿ ವಿಗಳ ಮುಂದೆ, ಪತ್ರಿಕೆಗಳ ಮುಂದೆ ಬಿಡುಗಡೆ ಮಾಡಿ. ಕೆಂಪಣ್ಣನವರು